ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಪ್ರವಾಹ ಬರುವುದು ಸರ್ವೇ ಸಾಮಾನ್ಯ. ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ನಮ್ಮ ತಹಶೀಲ್ದಾರರವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ತಂಡವನ್ನು ಮಾಡಿ ಎಲ್ಲೆಲ್ಲಿ ಪ್ರವಾಹ ಬರ್ತದೆಯೋ ಅಲ್ಲಿ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅಲ್ಲಿ ಪಂಚಾಯತದ PDO ಮತ್ತು ಅಧ್ಯಕ್ಷರ ಸಹಕಾರವನ್ನು ಪಡ್ಕೊಂಡು ಎಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇವೆ. ಎಲ್ಲಿ ದೋಣಿ ಅವಶ್ಯಕತೆ ಇದೆ ಅಲ್ಲಿ ದೋಣಿನೂ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಕಾಳಜಿ ಕೇಂದ್ರವನ್ನು ಎಲ್ಲ ಕಡೆನೂ ಆ ವಿಷಯಕ್ಕಾಗಿ ನಾನು ಇವತ್ತೊಂದು ಸಭೆ ಮಾಡಿ ಎಲ್ಲ ಅಧಿಕಾರಿ ಎಲ್ಲ ನೋಡಲ್ ಆಫೀಸರ್ಸ್ಗಳನ್ನು ಕರೆದು ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಎಲ್ಲೆಲ್ಲಿ ಕಾಳಜಿ ಕೇಂದ್ರ ಮಾಡಿದ್ರ ಇಲ್ಲೋ ಅಥವಾ ಬೇರೆ ಏನು ಸಮಸ್ಯೆ ಇದೆ ಅಲ್ಲಿ ಅದೆಲ್ಲ ತಿಳ್ಕೊಳ್ಳೋದ್ರಕ್ಕಾಗಿ ಇವತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ನಾನು ಒಂದು ಸಭೆಯನ್ನು ಮಾಡಿದ್ದೆ. ನಾನು ಸಾಮಾನ್ಯವಾಗಿ ಭಾಳಷ್ಟು ವರ್ಷಗಳಿಂದ ಈ ಪ್ರವಾಹ ಬರುವುದನ್ನು ನನ್ನ ಕ್ಷೇತ್ರದಲ್ಲಿ ನೋಡಿದ್ದೇನೆ. ಯಾಕೆಂದರೆ 3ನೇ ಬಾರಿ ಶಾಸಕನಾದ್ದರಿಂದ ಅದರ ಅನುಭವ ನನಗಿರೋದ್ರಿಂದ ನನ್ನ ಅನುಭವಗಳನ್ನು ನಮ್ಮ ಅಧಿಕಾರಿಗಳ ಜೊತೆ ಹಂಚ್ಕೊಳ್ಬೇಕು ಮತ್ತು ಜನರಿಗೆ ಸಮಸ್ಯೆ ನನ್ನ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಸರ್ಕಾರ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೆರೆ ಹಾವಳಿ ಬಂದಾವಾಗ ನಾವು ಯಾರ ಮನೆಗೆ ನೀರು ಹೊಕ್ಕಿದ್ಯೋ ಅವರಿಗೆ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿಯನ್ನು ಕೊಡಿಸಿದ್ವಿ. ಸುಮಾರು 3 ಕೋಟಿಯಷ್ಟು ಹಣ ಕೊಡಿಸಿದ್ದೆ ನಾನು ಆವಾಗ. ಈ ಸಾರಿ 10,000 ಇದ್ದದ್ದನ್ನು 5,000 ರೂಪಾಯಿ ಮಾಡಿದ್ದಾರೆ ಈ ಸರ್ಕಾರ. ಆ 5,000 ರೂಪಾಯಿಯನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಂಥ ಒಂದು ನಿರ್ದೇಶನ ಈಗಾಗಲೇ ತಹಸೀಲ್ದಾರರಿಗೆ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಆ ರೀತಿಯಾಗಿ ಮಾಡ್ತಾರೆ. ಅವ್ರ ಹತ್ರ ವೆಹಿಕಲ್ ಬಗ್ಗೆ ತಿಳ್ಕೊಂಡಿದ್ದೇನೆ, ವೆಹಿಕಲ್ಲು ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಹೇಳಿದ್ದಾರೆ. ಕಾಳಜಿ ಕೇಂದ್ರ ಮಾಡಿ ಅವರಿಗೆ ಊಟದ ವ್ಯವಸ್ಥೆ, ಅದರ ಜೊತೆಗೆ ಸರ್ಕಾರ ಪುಕ್ಕಟೆಯಾಗಿ ಪ್ರತಿಯೊಬ್ಬರಿಗೂ ಬೆಡ್ಶೀಟು ಮತ್ತು ಚಾದರ್ ಕೊಡುವಂಥದ್ದು ಅದನ್ನು ಸಹ ಎಲ್ಲ ಕಡೆ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬೇಕಾದರೂ ಕೊಡ್ತೇವೆ. ದೋಣಿ ವ್ಯವಸ್ಥೆನೂ ಎಲ್ಲ ಕಡೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆ ಆಗದೇ ಇದ್ದ ರೀತಿಯಲ್ಲಿ ನಿರಂತರವಾದಂಥ ಸಂಪರ್ಕದಲ್ಲಿ ಇರಬೇಕು, ಅವ್ರು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅನ್ನುವಂಥ ಮೂಲ ಉದ್ದೇಶ ನಂದು. ನಾವು ಮೀಟಿಂಗ್ ಮಾಡದೇ ಇದ್ದರೆ ಅವ್ರು ಸ್ವಲ್ಪ ಆ್ಯಕ್ಟಿವ್ ಆಗಿರೋದಿಲ್ಲ. ಹೀಗಾಗಿ ಅವರಿಗೆ ಆ್ಯಕ್ಟಿವ್ ಆಗಿ ಇರೋದ್ರ ಬಗ್ಗೆ MLA ಅವ್ರಿಗೆ ಕಾಳಜಿ ಇದೆ, ತಹಶೀಲ್ದಾರ್ ಅವರು ಕೇಳ್ತಾರೆ ಅನ್ನುವಂಥ ಒಂದು ಭಯನೂ ಅವರಲ್ಲಿ ಇರಲಿ ಅನ್ನುವಂಥದ್ದಕ್ಕಾಗಿ ಇವತ್ತು ಸಭೆ ಮಾಡಿದ್ದು. ಆದರೆ ನಾನು ತಿಳಿದುಕೊಂಡಕ್ಕಿಂತ ಒಳ್ಳೆ ರೀತಿಯಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಅಧಿಕಾರಿಗಳು ನಿನ್ನೆಯಿಂದ ಎಲ್ಲ ಪ್ರವಾಹ ಬರುವ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ PDO ಅವರನ್ನು ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಎಲ್ಲೂ ಅಂಥ ಅನಾಹುತ ನನ್ನ ಕ್ಷೇತ್ರದಲ್ಲಿ ಇವತ್ತು ಕುಮಟಾ ತಾಲೂಕಿನಲ್ಲಿ ಎಲ್ಲೂ ಆಗಲಿಲ್ಲ, ಆಗಬಾರ್ದು ಅನ್ನುವಂಥದ್ದನ್ನು ನಾನು ದೇವರಲ್ಲೂ ಸಹ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಅವ್ರಿಗೆ ಯಾವುದೇ ಸಮಸ್ಯೆಗಳಿದ್ದರೆ ಸರ್ಕಾರದಿಂದ ಸಿಗುವಂಥದ್ದನ್ನು ನಾವು ಕೊಡಿಸೋದ್ರ ಬಗ್ಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ಮಾಡ್ತಾಯಿದ್ದೆ, ಎಲ್ಲ ಕಡೆ ಮಾಡಿದ್ದಾರೆ. ಕಡ್ತೋಕದಲ್ಲಿ ಹಾಗೆ ಇತ್ತು. ಕಡ್ತೋಕ ಪಂಚಾಯತಲ್ಲಿ ಅಲ್ಲಿ ಆ ಪರಿಸ್ಥಿತಿ ಇತ್ತು. ಅಲ್ಲಿ ಅಧ್ಯಕ್ಷರು ಹೋಗಿ ಅವ್ರ ಮನೆಗೆ ಹೋಗಿ ಅವರನ್ನು ಬರೋದ್ರ ಬಗ್ಗೆ ಅಲ್ಲಿ ಅಧಿಕಾರಿಗಳನ್ನು ಇಟ್ಕೊಂಡು ಮಾಡಿದ್ದು ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾವು ಮಾಡ್ತೇವೆ. ಆದರೂ ಸಹ ಕಣ್ತಪ್ಪಿ ನಾನು 2 ವರ್ಷದ ಹಿಂದೆ ದೀವ್ಗಿಯಲ್ಲಿ ಭಾಳ ನೆರೆ ಹಾವಳಿ ಬಂದರೂ ಸಹ ಒಬ್ಬವನು ವಯಸ್ಸಾದವನು ಮನೆ ಬಿಟ್ಟೇ ಬರಲಿಲ್ಲ. ಕೊನೆ ಗಳಿಗೆಯಲ್ಲಿ ಬರ್ತಾನೆ. ನಾನು ಕೊನೆ ಗಳಿಗೆಯಲ್ಲಿ ಪುಣ್ಯ ಅವನ ಪುಣ್ಯನೋ ನನ್ನ ಪುಣ್ಯನೋ ಗೊತ್ತಿಲ್ಲ, ಏನೂ ಅನಾಹುತ ಆಗಲಿಲ್ಲ. ಕೊನೆಗೆ ಬರ್ತಾರೆ. ಅದು ಪೂರ್ತಿ ಮನೆ ಕೋಳನ ಮೇಲೆ ನೀರು ಬರೋ ತನಕ ಕಾಯ್ತಾರೆ ಅವರು. ಎಲ್ಲ ಗ್ರಾಮ ಪಂಚಾಯತದ ವ್ಯಾಪ್ತಿಯಲ್ಲಿ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಆದರೆ ವಿಶೇಷವಾಗಿ ಹೆಗಡೆಲೊಂದು, ಆಮೇಲೆ ಮಿರ್ಜಾನ್ದಲ್ಲಿ, ಅದರ ನಂತರ ಒಂದು 5ರಿಂದ 6 ಕಡೆ ಕಾಳಜಿ ಕೇಂದ್ರ ಮಾಡಿದ್ದೇವೆ.